Hi everyone. Yesterday class we solved these problems solvent partners capital account, right? Today we are going to solve insolvent partners capital account. The format is here it is the format of insolvent partners capital account, right? First of all we write the old capital. It's capital account ಅಲ್ವಾ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ನಾವು ಓಲ್ಡ್ ಕ್ಯಾಪಿಟಲನ್ನು ಬರಿಬೇಕು. ಓಲ್ಡ್ ಕ್ಯಾಪಿಟಲ್ ಯಾವ ಸೈಡ್ ಬ್ಯಾಲೆನ್ಸ್ ಇದೆ ಅಂತ ನೋಡಬೇಕು. ಅಸೆಟ್ ಸೈಡ್ ಬ್ಯಾಲೆನ್ಸ್ ಇದ್ರದನ್ನು ಡೆಬಿಟ್ ಸೈಡ್ ಬರಿತೀವಿ, ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಇದ್ರದನ್ನು ಕ್ರೆಡಿಟ್ ಸೈಡ್ ಬರಿತೀವಿ. ಅಸೆಟ್ ಸೈಡ್ ಇದ್ದರೆ ಡೆಬಿಟ್ ಸೈಡ್ ಆ್ಯಂಡ್ ಲಯಬಿಲಿಟಿ ಸೈಡ್ ಇದ್ದರೆ ಅದನ್ನು ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಓಕೆ, ಈ ಶಾಮುನ ಕ್ಯಾಪಿಟಲ್ ಯಾವ ಬ್ಯಾಲೆನ್ಸ್ ಇದೆ, ಅಸೆಟ್ ಸೈಡ್ ಇದೆಯೋ ಅಥವಾ ಲಯಬಿಲಿಟಿ ಸೈಡ್ ಇದೆಯೋ ಅಂತ ನೋಡಬೇಕು. ಪ್ರಾಬ್ಲಮಲ್ಲಿದೆ. ಲುಕ್ ಎಟ್ ಹಿಯರ್. ಕ್ಯಾಪಿಟಲ್ ಅಕೌಂಟ್ ಶಾಮೂಸ್ ಕ್ಯಾಪಿಟಲ್ ಅಕೌಂಟ್ 8000. ಹಾಗಾದರೆ ಇದು ಅಸೆಟ್ ಸೈಡ್ ಇರೋದ್ರಿಂದ ನಾವೇನು ಮಾಡಬೇಕು, ಡೆಬಿಟ್ ಸೈಡ್ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾಕೆ ಹೇಳಿ, ಅಸೆಟ್ ಸೈಡ್ ಇದೆ, ಅಸೆಟ್ ಸೈಡ್ ಶಾಮೂಸ್ ಕ್ಯಾಪಿಟಲ್ ಇದೆ, ಅದರಿಂದ ಏನು ಮಾಡಬೇಕು ನಾವು, ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 8000. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 8000 ಶಾಮು ಕ್ಯಾಪಿಟಲ್. ಅಸೆಟ್ ಸೈಡ್ ಕಾಣಿಸ್ತಾ ಇದೆ, ಅದಕ್ಕೆ ಅದನ್ನು ಡೆಬಿಟ್ ಸೈಡ್ ಬರೆದಿದ್ದೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 8000. ಓಕೆ, ನೆಕ್ಸ್ಟ್ ಟು ರಿಯಲೈಸೇಷನ್ ಲಾಸ್. ಲಾಸ್ ಆಗಿದೆ ಅಲ್ವಾ, ರಿಯಲೈಸೇಷನ್ ಲಾಸ್ ಎಷ್ಟಾಗಿದೆ ಅಂತ ನೋಡಬೇಕು. ರಿಯಲೈಸೇಷನ್ ಅಕೌಂಟ್ ನೋಡಿದರೆ ಸಿಗುತ್ತೆ. ಓಕೆ, ಸಿ ಹಿಯರ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಶಾಮು ಲಾಸ್ ಎಷ್ಟಿದೆ, 1000. ಹಿಯರ್ 1000 ಶಾಮು ಲಾಸ್. ರಿಯಲೈಸೇಷನ್ ಲಾಸ್ 1000. ರಿಯಲೈಸೇಷನ್ ಲಾಸ್ 1000. ಓಕೆ, ನೆಕ್ಸ್ಟ್ ಬೈ ಸೈಡ್. ಓಕೆ, ಫಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಟ್ ಈಸ್ ಪ್ರಾಫಿಟ್ ಅಲ್ವಾ, ಪ್ರಾಫಿಟ್ ಆಗಿದೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕಾಣಿಸ್ತಾ ಇದೆ, ಪ್ರಾಫಿಟ್ ಕಾಣಿಸ್ತಾ ಇದೆ. ಅದನ್ನು ರಾಮು ಆ್ಯಂಡ್ ಭೀಮು ಶಾಮುಗೆ ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ. ಹಾಗಾದರೆ ಅವರಿಬ್ಬರು ಹಚ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಇವಾಗ ಶಾಮು ಪಾರ್ಟ್ ಎಷ್ಟಿದೆ ಅಂತ ನೋಡಬೇಕು. ಆಲ್ರೆಡಿ ಶೇರ್ ಮಾಡ್ಕೊಂಡಾಗಿದೆ, ಅದನ್ನು ನೋಡ್ತೀವಿ ಈಗ. ಓಕೆ, ಟಿಯರ್ ಪ್ರಾಫಿಟ್ 9000 ಇದೆ, ಬ್ಯಾಲೆನ್ಸ್ ಶೀಟಲ್ಲಿ ಕಾಣಿಸ್ತಾ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9000. ಈ 9000 ಏನು ಮಾಡಬೇಕು, ಇವಾಗ ರೇಷದಲ್ಲಿ ಹಂಚಿದ್ವಿ. ಸೊ 4500 ರಾಮು ಆ್ಯಂಡ್ ಭೀಮು 3000 ಆ್ಯಂಡ್ ಶಾಮು 1500. ಹಾಗಾದರೆ ಪ್ರಾಫಿಟ್ 1500 ಶಾಮು. ರಿಸರ್ವ್ ಹಾಗೇನೆ, ರಿಸರ್ವ್ ಆ್ಯಂಡ್ ಜನರಲ್ ರಿಸರ್ವ್ ಏನಿದೆ, ಸೊ ರಾಮು 1500, ಭೀಮು 1000 ಆ್ಯಂಡ್ ಶಾಮು 500. ಓಕೆ, ಪ್ರಾಫಿಟ್ 1500 ಆ್ಯಂಡ್ ಜನರಲ್ ರಿಸರ್ವ್ 500. ಓಕೆ, profit and loss account 1500 and by general reserve 500. ಓಕೆ, ಶೇರ್ ಮಾಡಿ ಥರನೇ ಹಚ್ಚಿದ್ದೀವಿ. ಓಕೆ, ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್. ಹಾಗಾದರೆ ಇಲ್ಲಿ ಯಾವ ಕ್ಯಾಶ್ ಅಕೌಂಟ್ ಅಂತ ಹೇಳಿದರೆ, ಶಾಮು ಏನು ಮಾಡ್ತಾರೆ, ಕ್ಯಾಶನ್ನು ತಂದಿದ್ದಾರೆ, ಸ್ವಲ್ಪ ಅಮೌಂಟ್ ಆಫ್ ಕ್ಯಾಶನ್ನು ತಂದಿದ್ದಾರೆ. ಸೊ ಎಲ್ಲಿದೆ ಅದು, ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ. ಓಕೆ, ಸಿ ಹಿಯರ್ ಶಾಮು ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ಹಿ ಕುಡ್ ಬ್ರಿಂಗ್ ರುಪೀಸ್ 3000 ಫ್ರಾಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಎಷ್ಟು ತಂದಿದ್ದಾನೆ, 3000 ತಂದಿದ್ದಾನೆ. ಹಾಗಾದರೆ ಬೈ ಕ್ಯಾಶ್ ಅಕೌಂಟ್ 3000. ಅವನು ತಂದಿದ್ದು ಕ್ಯಾಶ್ ಅಲ್ವಾ, ಸೊ 3000 ಬೈ ಕ್ಯಾಶ್ ಅಕೌಂಟ್ 3000. Okay, next by Ramu's capital account and by Bhimu's capital account ಈ ಅಮೌಂಟ್ ಯಾವುದು ಅಂತ ಹೇಳಿದ್ರೆ, ಶೇರ್ ಮಾಡ್ಕೊಂಡಿರ್ತಾರೆ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಅಲ್ವಾ. ಶಾಮುನ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ರಾಮು ಆ್ಯಂಡ್ ಭೀಮು ಏನು ಮಾಡ್ತಾರೆ, ಶೇರ್ ಮಾಡ್ಕೋತಾರೆ. ಹಾಗಾದರೆ ಎಷ್ಟು ಶೇರ್ ಮಾಡ್ಕೊಂಡಿದ್ದಾರೆ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಅಂತ ನೋಡಬೇಕು. ಹಿಯರ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿದೆ.
Shamu's capital account, capital deficiency 2000 and 2000. Ramu 2000 and Bhimu 2000. Okay, here Ramu 2000 and Bhimu 2000, right? ಓಕೆ, ಹಿಯರ್ ಎಲ್ಲ ಎಂಟ್ರಿಗಳು ಕೂಡ ಎಂಟ್ರಿ ಆಗಿದೆ. ಇವಾಗ ಲಾಸ್ಟ್ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಓಕೆ, ಟೋಟಲ್ ಎರಡು ಕೂಡ ಸೇಮ್ ಬರಬೇಕು. ಎಷ್ಟು ಬರುತ್ತೆ ಇಲ್ಲಿ? 9000. ಇಲ್ಲೂ ಕೂಡ ಎಷ್ಟು ಬರಬೇಕು? 9000 ಬರಬೇಕು. 3000, 2000, 5000 and 7000, 8000, 9000. Okay, 9000 correct answer. Okay, first ಬ್ಯಾಲೆನ್ಸ್ ಅಲ್ವಾ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅಸೆಟ್ ಸೈಡ್ ಇದೆ, ಅದಕ್ಕೆ ಏನು ಮಾಡ್ತೀವಿ ನಾವು, ಟು ಸೈಡ್ ಆರ್ ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ರಿಯಲೈಸೇಷನ್ ಲಾಸ್ 1000 ರಿಯಲೈಸೇಷನ್ ಅಕೌಂಟಲ್ಲಿ. ನೆಕ್ಸ್ಟ್ P&L ಅಕೌಂಟ್, ಓಲ್ಡ್ ಪ್ರಾಫಿಟ್ ಲಾಸನ್ನು ಹಂಚ್ಕೊಂಡಿದ್ದಾರೆ ಅಲ್ವಾ. ನೆಕ್ಸ್ಟ್ ರಿಸರ್ವನ್ನು ಕೂಡ ಹಂಚ್ಕೊಂಡಿದ್ದಾರೆ. ನೆಕ್ಸ್ಟ್ ಟು ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್ ಅಕೌಂಟ್, ಕ್ಯಾಶನ್ನು ತಂದಿದ್ದಾನೆ ಪ್ರೈವೇಟ್ ಎಸ್ಟೇಟಿಂದ. ಶಾಮು ಏನು ಮಾಡ್ತಾರೆ, ಕ್ಯಾಶನ್ನು ತರ್ತಾರೆ. ಸೊ 3000. ನೆಕ್ಸ್ಟ್ ಇಯರ್ ಇಟ್ ಈಸ್ ಕ್ಯಾಪಿಟಲ್ ಡೆಫಿಷಿಯನ್ಸಿ. ಸೊ ರಾಮೂಸ್ ಕ್ಯಾಪಿಟಲ್ ಆ್ಯಂಡ್ ಭೀಮೂಸ್ ಕ್ಯಾಪಿಟಲ್ ಡೆಫಿಷಿಯನ್ಸಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇವರಿಬ್ಬರು ಶೇರ್ ಮಾಡ್ಕೊಂಡಂಥದ್ದು. ಶಾಮುನ ಕ್ಯಾಪಿಟಲ್ ಶೇರ್ ಮಾಡ್ಕೊಂಡಿದ್ದಾರೆ 2000 ಆ್ಯಂಡ್ 2000. ಇಟ್ ಈಸ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಕ್ಯಾಶ್ ಅಕೌಂಟ್. ಓಕೆ, ಹಿಯರ್ ಇಟ್ ಈಸ್ ಕ್ಯಾಶ್ ಅಕೌಂಟ್. ಓಕೆ, you already know this one. Okay, first cash account ಏನು ಬರುತ್ತೆ, ಓಲ್ಡ್ ಬ್ಯಾಲೆನ್ಸ್ ಅಲ್ವಾ, ಸೆಟ್ ಸೈಡ್ ಬ್ಯಾಲೆನ್ಸ್ ಇದೆ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಇದೆ, ಎಷ್ಟಿದೆ ಅಂತ ನೋಡಬೇಕು. ಹಿಯರ್ ಅಸೆಟ್ ಸೈಡ್ ಕ್ಯಾಶ್ ಅಕೌಂಟ್ 1000 ಇದೆ, ಏನಾಗಿರುತ್ತೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1000. ಓಕೆ, to balance brought down 1000. Okay, next to realization account, assets sold. To realization account, assets sold. Okay, assets ಎಷ್ಟು ರುಪೀಸ್ ಸೋಲ್ಡ್ ಆಗಿದೆ ಅಂತ ನೋಡಬೇಕು. ಆಲ್ರೆಡಿ ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ. ಓಕೆ, ಸಿ ಹಿಯರ್ ರಿಯಲೈಸೇಷನ್ ಅಕೌಂಟ್ ಅಲ್ವಾ, ಅಸೆಟ್ಸ್ ಸೋಲ್ಡ್, ಕ್ಯಾಶ್ ಅಕೌಂಟ್, ಅಸೆಟ್ಸ್ ಸೋಲ್ಡ್ ಎಷ್ಟಿದೆ, ಮಷಿನರಿ, ಸ್ಟಾಕ್ ಆ್ಯಂಡ್ ಡೆಟರ್ಸ್ ಇದೆ ಅಲ್ವಾ. ಟೋಟಲ್ ಎಷ್ಟಿದೆ, 35,500. ಹಾಗಾದರೆ ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ಸೋಲ್ಡ್ ಎಷ್ಟಾಗುತ್ತೆ, 35,500. ಓಕೆ, ಅಸೆಟ್ಸ್ ಸೋಲ್ಡ್ 35,500. ಓಕೆ, ನೆಕ್ಸ್ಟ್ ಬೈ ರಿಯಲೈಸೇಷನ್ ಅಕೌಂಟ್, by realization account, expenses paid, expenses ಎಷ್ಟು ಪೇಡ್ ಆಗಿದೆ ಅಂತ ನೋಡಬೇಕು. ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ ಎಕ್ಸ್ಪೆನ್ಸಸ್ ಪೇಡ್. ಓಕೆ, ಸಿ ಹಿಯರ್ ರಿಯಲೈಸೇಷನ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ 500. ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ 500. ಹಾಗಾದರೆ ಈಗ ನೆಕ್ಸ್ಟ್ ಅಕೌಂಟ್ ರಿಯಲೈಸೇಷನ್ ಅಕೌಂಟಲ್ಲಿ ಏನು ಬರೀಬೇಕು, ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸ್ ಪೇಡ್ 500. ಓಕೆ, ನೆಕ್ಸ್ಟ್ ಬೈ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟರ್ ಪೇಡ್ ಕ್ರೆಡಿಟರ್ಸ್ ಪೇಡ್ ಎಷ್ಟಿದೆ ಅಮೌಂಟ್ ನೋಡಬೇಕು, ರಿಯಲೈಸೇಷನ್ ಅಕೌಂಟಲ್ಲೇ ಇರುತ್ತೆ. ಓಕೆ, ಸಿ ಹಿಯರ್ ರಿಯಲೈಸೇಷನ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ 6000. ಲಯಬಿಲಿಟಿ ಪೇಡ್, ಲಯಬಿಲಿಟಿ ಅಂತ ಹೇಳಿದ್ರೆ ಕ್ರೆಡಿಟರ್ಸ್ ಅಷ್ಟೇ ಅಲ್ವಾ ಇರೋದು. ಸೊ ಕ್ಯಾಶ್ ಅಕೌಂಟ್ ಲಯಬಿಲಿಟಿ ಪೇಡ್ ಎಷ್ಟಿದೆ, 6000. ಸೊ ಇವಾಗ ಟು ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟಿ ಪೇಡ್ ಆರ್ ಕ್ರೆಡಿಟರ್ ಪೇಡ್ 6000. ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟರ್ ಪೇಡ್ 6000. Okay, next to Ramu's capital account and to Bhimu's capital account.
ಓಕೆ, ರಿಯಲೈಸೇಷನ್ ಲಾಸ್ ಆಗಿತ್ತಲ್ವಾ, ಅವ್ರು ಏನು ಮಾಡ್ತಾರೆ ಇವಾಗ ಕ್ಯಾಶನ್ನು ತರ್ತಾರೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇರುತ್ತೆ. ಓಕೆ, ಸಿ ಇಯರ್ ರಿಯಲೈಸೇಷನ್ ಲಾಸ್ ಎಷ್ಟಾಗಿತ್ತು, 3000 and 2000 ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಕ್ಯಾಶನ್ನು ಪೇಡ್ ಮಾಡ್ತಾರೆ. ಎಷ್ಟು, 3000 and 2000 ಬೈ ಕ್ಯಾಶ್ ಅಕೌಂಟ್ 3000 and 2000. ಸೇಮ್ ಅನ್ನು ಇವಾಗ ಕ್ಯಾಶ್ ಅಕೌಂಟಲ್ಲಿ ತೊಗೋಬೇಕು. ಭೀಮು ಎಷ್ಟು, ರಾಮು ಎಷ್ಟಿದೆ 3000 ಆ್ಯಂಡ್ ಭೀಮು ಎಷ್ಟಿದೆ 2000. ಓಕೆ ಓಕೆ, ರಾಮು 3000 ಆ್ಯಂಡ್ ಭೀಮು 2000. ನೆಕ್ಸ್ಟ್ ಟು ಶಾಮೂಸ್ ಕ್ಯಾಪಿಟಲ್ ಅಕೌಂಟ್. ಶಾಮು ಅಕೌಂಟ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಶಾಮು ಏನು ಮಾಡ್ತಾನೆ ಇವಾಗ, ಕ್ಯಾಶನ್ನು ಪ್ರೈವೇಟ್ ಎಸ್ಟೇಟಿಂದ ಕ್ಯಾಶನ್ನು ತಂದಿರ್ತಾನಲ್ವಾ, ಅವನ ಅಕೌಂಟಲ್ಲಿದೆ ನೋಡಿ, ಶಾಮೂಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸಿ ಆರ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಶಾಮು ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ 3000 ಎಲ್ಲಿಂದ ತಂದಿದ್ದವನು, ಪ್ರೈವೇಟ್ ಎಸ್ಟೇಟಿಂದ 3000 ಅನ್ನು ತಂದಿದ್ದಾನೆ ಅಲ್ವಾ. ಸೊ ಅದು ಕ್ಯಾಶ್ ಆಗಿರುತ್ತೆ. ಸೊ ಕ್ಯಾಶ್ ಶಾಮೂಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಗುತ್ತೆ, 3000. ಹಿಯರ್ ಶಾಮೂಸ್ ಕ್ಯಾಪಿಟಲ್ ಅಕೌಂಟ್ 3000 ಫ್ರಮ್ ಇಸ್ ಪ್ರೈವೇಟ್ ಎಸ್ಟೇಟ್. ಪ್ರೈವೇಟ್ ಎಸ್ಟೇಟ್ ಪ್ರೈವೇಟ್ ಎಸ್ಟೇಟಿಂದ ತಂದ ಅಮೌಂಟ್. ನೆಕ್ಸ್ಟ್ ಬೈ ರಾಮೂಸ್ ಲೋನ್ ಅಕೌಂಟ್. ಲೋನ್, ರಾಮು ಲೋನ್ ಇದೆ ಅಲ್ವಾ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕಾಣಿಸ್ತಾ ಇರುತ್ತೆ ರಾಮು ಲೋನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ, ಕ್ವಶನಲ್ಲಿ ನೋಡಿ. ಹಿಯರ್ ರಾಮೂಸ್ ಲೋನ್ ಅಕೌಂಟ್ ಲಯಬಿಲಿಟಿ ಸೈಡ್ ಇದೆ. ರಾಮೂಸ್ ಲೋನ್ ಅಕೌಂಟ್ ಎಷ್ಟಿದೆ, 2000. ಹಾಗಾದರೆ ಸೇಮ್ ಅಮೌಂಟ್ 2000. ರಾಮೂಸ್ ಲೋನ್ ಅಕೌಂಟ್ 2000. ಓಕೆ, ರಾಮೂಸ್ ಲೋನ್ ಅಕೌಂಟ್ 2000. ಓಕೆ, ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಬೈ ರಾಮೂಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಬೈ ಭೀಮೂಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬಂದಿದೆ ಅಲ್ವಾ. ಸೊ ಆ ಬ್ಯಾಲೆನ್ಸನ್ನು ಇಲ್ಲಿ ತಗೋತಾರೆ. ಕ್ಯಾಶ್ ಪೇಡ್ ಅಂತ ಬರ್ತಿದ್ವಲ್ವಾ, ಸೊ ಅದೇ ಬ್ಯಾಲೆನ್ಸ್ ಬಂದಿರೋದು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬಂದಿರೋದು ಎಷ್ಟು ಬಂದಿದೆ ನೋಡೋಣ. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಾಮು ಆ್ಯಂಡ್ ಭೀಮು. ಕ್ಯಾಶ್ ಪೇಡ್ ಬ್ಯಾಲೆನ್ಸ್ ಅಲ್ವಾ, 18,000 ಆ್ಯಂಡ್ 18,000 ಬ್ಯಾಲೆನ್ಸ್ ಬಂದಿದೆ. 18,000 ಆ್ಯಂಡ್ 18,000. ರಾಮು 18,000 ಆ್ಯಂಡ್ ಭೀಮು 18,000. ಸೇಮ್ ಅಮೌಂಟ್. ಓಕೆ, ಹಿಯರ್ ರಾಮು 18,000 ಆ್ಯಂಡ್ ಭೀಮು 18,000. ಓಕೆ, ಇವಾಗ ಏನಾಯಿತು, ಎರಡು ಅಕೌಂಟ್ ಇನಫ್ ಆಯಿತು. ಸೊ ಟೋಟಲ್ ಏನು ಬರಬೇಕು, ಸೇಮ್ ಬರಬೇಕು. ಎರಡು ಕೂಡ ಟೋಟಲ್ ಸೇಮ್ ಬರಬೇಕು. ಎಷ್ಟು ಬರುತ್ತೆ ನೋಡೋಣ. ಹಿಯರ್ ಬೋತ್ ದಿಸ್ ಸೈಡ್ 44,500 ಬರುತ್ತೆ. ಸೊ 44,500. ಹಿಯರ್ ಆಲ್ಸೋ 44,500 ಬರುತ್ತೆ. ಓಕೆ, ಸೊ ಏನಾದರೂ ಮಿಸ್ಟೇಕ್ಸ್ ನೀವು ನೋಡ್ಕೊಳ್ರಿ, ಕರೆಕ್ಟ್ ಟ್ಯಾಲಿ ಆಗುತ್ತಾ ನೋಡಿ ಬೇಕಾದರೆ. ಸೊ 44,500 ಬರುತ್ತೆ, ಈ ಸೈಡು 44,500 ಬರುತ್ತೆ. ಓಕೆ, ಸೊ ಫಸ್ಟ್ ಏನು ಮಾಡ್ತಾರೆ ಇಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ ಓಲ್ಡ್ ಕ್ಯಾಶ್ ಅಲ್ವಾ, ಬ್ಯಾಲೆನ್ಸ್. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್, ಅಸೆಟ್ ಸೋಲ್ಡ್ ಆಗಿದ್ದು ಅಮೌಂಟ್. ಸೊ 35,500. ನೆಕ್ಸ್ಟ್ ರಾಮೂಸ್ ಕ್ಯಾಪಿಟಲ್ ಅಕೌಂಟ್, ಲಾಸ್ ಆಗಿದ್ದಲ್ವಾ, ರಿಯಲೈಸೇಷನ್ ಲಾಸ್ ಆಗಿದ್ದನ್ನು ಕ್ಯಾಶ್ ಆಗಿ ತರ್ತಾರೆ. ಸೊ ಭೀಮೂಸ್ ಕ್ಯಾಪಿಟಲ್ ಅಕೌಂಟ್ ಸೇಮ್. ನೆಕ್ಸ್ಟ್ ಶಾಮೂಸ್ ಕ್ಯಾಪಿಟಲ್ ಅಕೌಂಟ್, ಪ್ರೈವೇಟ್ ಎಸ್ಟೇಟಿಂದ ಶಾಮು ಏನು ಮಾಡ್ತಾನೆ, 3,000 ಅನ್ನು ತರ್ತಾನೆ. ನೆಕ್ಸ್ಟ್ ಈಸ್ ದಿಸ್ ಸೈಡ್ ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್. ನೆಕ್ಸ್ಟ್ ಬೈ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟರ್ಸ್ ಪೇಡ್. ನೆಕ್ಸ್ಟ್ ರಾಮೂಸ್ ಲೋನ್ 2,000 ರಾಮುನ ಲೋನ್ ಇದೆ. ನೆಕ್ಸ್ಟ್ ಬೈ ರಾಮೂಸ್ ಕ್ಯಾಪಿಟಲ್ ಅಕೌಂಟ್ 18,000 ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಂದಂಥ ಬ್ಯಾಲೆನ್ಸ್. ಸೊ ಬೈ ಭೀಮೂಸ್ ಅಕೌಂಟ್ 18,000. ಸೊ ಸೇಮ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಬಂದಂಥ ಬ್ಯಾಲೆನ್ಸ್ ಕ್ಯಾಶ್ ಪೇಡ್ ಆಗಿರೋದು. ಸೊ ಟೋಟಲ್ ಬೋತ್ ದಿ ಸೈಡ್ ಟೋಟಲ್ 44,500 and 44,500. This is cash account. Okay, so second problem is also solved. Okay, thank you for watching.